ಏ ನಗ್ಬೇಡ ಮರಿನಾ ನಗ್ಬೇಡ್ರಿ ಹಲೋ ಹಲೋ ಎಷ್ಟು ಜನ ಇದ್ದಾರೆ? ಹಾಂ ಬಾರ್ ಭಾಗ ಟೋಟಲ್ ಎಷ್ಟು ಜನ ಮಾಡಿದ್ದಾರೆ ಸರ್? ಟೋಟಲ್ ಟೋಟಲ್ ಡೀಟೇಲ್ ಮಾಡಿದೆ ಸರ್ 69 ಎಕ್ಸಾಕ್ಟ್. ಅದ್ರಲ್ಲಿ ಬೇರೆ ಬೇರೆ ಕ್ಲಾಸಸ್ ಎಲ್ಲ ಒಂದು ಇಯರ್ ಫೀಸ್ ಎಷ್ಟು ನೆಕ್ಸ್ಟ್ ಒಬ್ಬರು ಟೋಟಲ್ ಎಂಟೈರ್ ಕಾಲೇಜಲ್ಲಿ ಡೀಟೇಲ್ ಮ್ಯಾನೇಜ್ಮೆಂಟ್ 2 ಲಕ್ಷ. ಮ್ಯಾನೇಜ್ಮೆಂಟ್ 1 ಇಯರ್ಗೆ 2 ಲಕ್ಷ. 2 ಲಕ್ಷ ಅಂದರೆ 2 ಲಕ್ಷ. ಸಿ ಟಿ ಆದರೆ ಆದರೆ ಒಂದು 80,000 ಆಗುತ್ತೆ. ಡೂಸ್ ಅಂತ ಹೇಳಿದ್ರು 17 ಪೀಪಲ್. ಇದು ಮ್ಯಾನೇಜ್ಮೆಂಟ್ ರೇಷನ್ ಇದ್ದಾರೆ, ಸಿ ಟಿ ರೇಷನ್ ಇದೆ. ಮ್ಯಾನೇಜ್ಮೆಂಟೇ ಜಾಸ್ತಿ ಸರ್. ಮ್ಯಾನೇಜ್ಮೆಂಟ್ ತುಂಬ ಜಾಸ್ತಿ. ಅದೇ ಹೇಳ್ತಾ ಇರೋದು ಸರ್, ಒಬ್ಬನಿಂದ ಅಟ್ಲೀಸ್ಟ್ ಒಂದು 70,000 ಜಾಸ್ತಿ ಸರ್ ಕಾಲೇಜಲ್ಲಿ ಒಬ್ಬನ ಮಾಡಿದ್ರೆ 70,000. ಮುಂಚೆ ಎಲ್ಲ ನಾವೇನು ಕೇರ್ ಮಾಡ್ತೀವಿ ಸರ್, ಒಬ್ಬರಿಬ್ಬರು ಹೋಗ್ತಾ ಇದ್ದೀವಿ. ಒಂದೇ ಸರ್ ಇಷ್ಟು ದೊಡ್ಡ ಸ್ಕ್ಯಾಮ್ ಮಾಡೋದು. ಅರೌಂಡ್ 1 lakh 80. ಹೇಳಿ ಸರ್, ಏನು ಸಮಸ್ಯೆ ಆಗಿದೆ ಸರ್? ಇಲ್ಲಿ ನೋಡಿ, ಇಲ್ಲಿ MUJ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇದು ವಿಧಾನಸೌಧಕ್ಕೆ 20 ಕಿಲೋಮೀಟರ್ ಹತ್ತಿರ ಇರತಕ್ಕಂಥ ಒಂದು ನಾಗರಿಕತೆ ಇರತಕ್ಕಂಥ ಒಂದು ಪ್ರದೇಶ. ಈ ಒಂದು ವಾತಾವರಣದಲ್ಲಿ ಇವತ್ತೇನು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇವತ್ತು ಪದವಿಯನ್ನು ಹೊಂದಿ ಅವರದ್ದೇ ಆದಂಥ ಒಂದು ಜೀವನವನ್ನು ಮಾಡಬೇಕು ಅಂತೇಳಿ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಅವರು ಬಂದಿದ್ದಾರೆ. ಆ ಶಿಕ್ಷಣ ಕ್ಷೇತ್ರಕ್ಕೆ ಬಂದಂಥ ಒಂದು ವಿದ್ಯಾರ್ಥಿಗಳನ್ನ ಸುಮಾರು 70 ವಿದ್ಯಾರ್ಥಿಗಳನ್ನು ಇವತ್ತು ಮುಂಜಾನೆಯಿಂದ ಕೂಡಿ ಹಾಕಿ ಇಲ್ಲಿ ಅವರಿಗೆ ಏನು ಮಾನಸಿಕವಾಗಿ ಒಂದು ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜ ಮಾನವ ಹಕ್ಕುಗಳ ಉಲ್ಲಂಘನೆ ಇವತ್ತು ಆಗ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು 70 ವಿದ್ಯಾರ್ಥಿಗಳನ್ನ ನೀವು ಗೈರು ಹಾಜರಿ ಅಂತೇಳಿ ಇವತ್ತು ನಿಮಗೆ ನಾವು ಯಾವುದೇ ಒಂದು ಶಾಲೆಯಲ್ಲಿ ಅಥವಾ ಯಾವುದೇ ಕಾಲೇಜಲ್ಲಿ ನಿಮಗೆ ವ್ಯಾಸಂಗಕ್ಕೆ ನಾವು ಯಾವುದೇ ಒಂದು ಹಾಲ್ ಟಿಕೆಟನ್ನು ಕೊಡಲ್ಲ ಅಂತೇಳಿ ಅವರಿಗೆ ಧಮಕಿಯನ್ನು ಹಾಕಿದ್ದಾರೆ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ 75% ಹಾಜರಾತಿ ಬೇಕು ಅಂತೇಳಿ ಇವತ್ತೇನು ಆಡಳಿತ ಮಂಡಳಿ ಹೇಳಿದೆ, ಆಡಳಿತ ಮಂಡಳಿಯ ಲೋಪದೋಷಗಳನ್ನು ಇವರು ಮುಚ್ಚಿಟ್ಕೊಂಡು ಇವತ್ತು ಅವರಿಗೆ ನಿಮ್ಗೆ ಯಾವುದೇ ನಾವು ಪ್ರವೇಶವನ್ನು ಕೊಡೋದಿಲ್ಲ ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿ ಇವತ್ತು ಮಕ್ಕಳಲ್ಲಿ ವಿದ್ಯಾರ್ಥಿಗಳನ್ನ ಅವರು ಒಂದು ಹೋರಾಟಕ್ಕೆ ನಾಂದಿ ಹಾಕೋಕ್ಕೆ ಕಾರಣ ಈ MUJ ಶಿಕ್ಷಣ ಸಂಸ್ಥೆ ಅಂತ ಹೇಳೋದಕ್ಕೆ ಮೊದಲು ನಾನು ಬಯಸ್ತೇನೆ. ಇವತ್ತು ಯಾಕೆ ಅವರನ್ನ ಈ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ ಅಂತ ಹೇಳಿದ್ರೆ, ವರ್ಷಕ್ಕೆ 2 ಲಕ್ಷ ದೇಣಿಗೆಯನ್ನು ಇವತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಲ್ಲಿ ಇವರು ತಗೋತಾ ಇದ್ದಾರೆ. ಇವತ್ತು CET-ಯಿಂದ ಬಂದರೆ ನಾವು 84,000 ರೂಪಾಯಿಯನ್ನು ಇವತ್ತು ಶುಲ್ಕವನ್ನು ಕೊಡಬೇಕಾಗ್ತದೆ. ಅಂದರೆ 74 ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 2 ಲಕ್ಷ ಅಂತ ಹೇಳಿದ್ರೆ ಇವರಿಗೆ ಎಷ್ಟು ದೇಣಿಗೆ ಬರ್ತದೆ ಅನ್ನತಕ್ಕಂಥ ಒಂದು ಲೆಕ್ಕಾಚಾರವನ್ನು ಮಾಡಿ ಇವತ್ತು ಕಲ್ಚರಲ್ ಆಕ್ಟಿವಿಟೀಸ್ ಬಂದಂತೆ ಒಂದು ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈ ಕಾಲೇಜಿನ ವಿದ್ಯಾರ್ಥಿಗಳು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹಾಜರಾತಿಯನ್ನು ಕೊಡಬೇಕಾಗ್ತದೆ. ಮತ್ತು ಯಾವುದೇ ಒಂದು ನಾವು ಒಂದು ಸ್ಪೋರ್ಟ್ಸ್ ಅಂದರೆ ಇವತ್ತು ಯಾವುದೇ ಒಂದು ಕ್ರೀಡೆಗೆ ಇವರದ್ದು ಇಲ್ಲಿ MUJ ವಿದ್ಯಾರ್ಥಿಗಳು ಏನಾದರೂ ಹೋದರೆ ಆ ಒಂದು ಕ್ರೀಡೆಗೆ ಅವರ ಆಸಕ್ತರಾಗಿ ಯಾವುದೇ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಯಾವುದೋ ಒಂದು ಕ್ರೀಡೆ ಇರ್ಬೋದು, ಅಥವಾ ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಹಾಕಿ ಇರ್ಬೋದು, ಯಾವುದೇ ಒಂದು ಕ್ರೀಡೆ ಇರ್ಬೋದು, ಆ ಕ್ರೀಡೆಗೆ ಅವರು ಹೋದಂಥ ಸಂದರ್ಭದಲ್ಲಿ ಈ ಶಿಕ್ಷಣ ಸಂಸ್ಥೆ ಅವರಿಗೆ ಹಾಜರಾತಿಯನ್ನು ನೀಡಬೇಕಾಗ್ತದೆ. ಅಂತಹ ಒಂದು ಕ್ರೀಡೆಗೆ ಹೋದಂಥ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೋದಂಥ ವಿದ್ಯಾರ್ಥಿಗಳಿಗೆ ಇವರು ಗೈರಾಜ್ಯರನ್ನ ಮಾಡಿ ನೀವತ್ತು ನಮಗೆ ಹಾಜರಿ ಇಲ್ಲ ಅಂತೇಳಿ ಇವರು ತೋರಿಸಿ ಅವ್ರ ಉದ್ದೇಶ 2 ಲಕ್ಷ ದೇಣಿಗೆಯನ್ನ ಪ್ರತಿ ವರ್ಷ ಇಲ್ಲಿ ಸ್ವೀಕಾರ ಮಾಡಬೇಕು. ಅಂದ್ರೆ ಒಂದು ವರ್ಷ ದೇಣಿಗೆ ಅವರಿಗೆ 2 ಲಕ್ಷ × 70 ಅಂದ್ರೆ 1,40,00,000 ರೂಪಾಯಿ ಆಗ್ತದೆ. ಆ 1,40,00,000 ಆದಾಯ ಆಗಲಿ ಹೇಳಿ ಇವತ್ತು 70 ವಿದ್ಯಾರ್ಥಿಗಳನ್ನ ಇವತ್ತು ಮುಂಜಾನೆಯಿಂದ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಬೆಳಗ್ಗೆ ಅವರು ಯಾವುದೇ ಒಂದು ತಿಂಡಿ ತಿಂದಿಲ್ಲ, ಮಧ್ಯಾಹ್ನ ಊಟ ಮಾಡಲಿಲ್ಲ, ಆ ಒಂದು ಧರಣಿಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇವರು ನೈಜ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡೋದ್ರ ಜೊತೆಯಲ್ಲಿ ಇವತ್ತು ಶಿಕ್ಷಣ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಇವತ್ತು MUJ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ನಾನು ಹೇಳೋಕ್ಕಾಗ್ತದೆ. ಒಂದು ಉದಾಹರಣೆ ನಿಮಗೆ ಗೊತ್ತಿರಲಿ, ಇವತ್ತು 14 ಜನ ಶಿಕ್ಷಕರು ರಾಜೀನಾಮೆ ಕೊಟ್ಟಿದ್ದಾರೆ.
ಇವತ್ತು ಏನು MUJ ಏರೋನಾಟಿಕಲ್ ಸಂಸ್ಥೆ ಇದೆ, ಆ ಏರೋನಾಟಿಕಲ್ ಸಂಸ್ಥೆ ವತಿಯಿಂದ ಇವತ್ತು ಏನಾದರೂ ಇಲ್ಲಿ MUJ ಗೌರವ ಇದೆ ಅಂತ ಹೇಳಿದ್ರೆ ಆ ಏರೋನಾಟಿಕಲ್ ವಿದ್ಯಾರ್ಥಿಗಳಿಂದ ಮಾತಾಡತಕ್ಕಂಥ ಒಂದು ಅರಿವು ಈ MUJ ಶಿಕ್ಷಣ ಸಂಸ್ಥೆಗೆ ಇರಬೇಕಾಗಿತ್ತು. ಇವತ್ತು ಯಾಕೆ 14 ಜನ ಶಿಕ್ಷಕರು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆ ಶಿಕ್ಷಣ ಸಂಸ್ಥೆಯ ಯಾರು ಅಧ್ಯಕ್ಷರಿದ್ದಾರೆ ಅಥವಾ ಸಂಬಂಧಪಟ್ಟಂತ ಯಾವುದೇ ಅಧಿಕಾರಿ ಇಲ್ಲಿ ಬಂದು ಇಲ್ಲಿ ಮಾತಾಡ್ತಕ್ಕಂಥ ಒಂದು ಪ್ರಮೇಯ ಉದ್ಭವ ಆಗಿಲ್ಲ. ಇವತ್ತೇನು ಮುಂಜಾನೆ ಹೋರಾಟ ಮಾಡ್ತಾ ಇರ್ತಕ್ಕಂಥವನ್ನ ಕಂಡಂತ ಒಂದು ಪ್ರಗತಿಪರ ಯಾರೇ ನಾಗರಿಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು ಅಥವಾ ಆಡಳಿತ ಯಂತ್ರದ ಅಧಿಕಾರಿಗಳಿರ್ಬೇಕು, ದಯಮಾಡಿ ಇಲ್ಲಿ ಬಂದು ಆ ವಿದ್ಯಾರ್ಥಿಗಳ ನೋವನ್ನ ಇವತ್ತು ಪರಿಶೀಲನೆ ಮಾಡಬೇಕಾಯ್ತು. ಅದೇ ಎಲ್ಲೋ ಇವತ್ತು ನಮಗೂ ಒಂದು ಕಡೆ ನೋವು ಬಾಧಿಸ್ತಾ ಇದೆ. ಕೇವಲ 20 ಕಿಲೋಮೀಟರ್ ಇರತಕ್ಕಂಥ ವಿಧಾನಸೌಧನ ಪಕ್ಕದಲ್ಲಿ ಇಟ್ಕೊಂಡು ಇವತ್ತು ನಾವು ಇಂತಹ ಒಂದು ಹೆಣ್ಣು ಮಕ್ಕಳನ್ನ ಕುಳಿಸ್ಕೊಂಡು ಹೋರಾಟ ಮಾಡತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಆಡಳಿತ ಯಂತ್ರ ಏನಾಗ್ತಾ ಇದೆ ಅನ್ನತಕ್ಕಂಥ ಒಂದು ಸಮಸ್ಯೆ ಇಲ್ಲಿ ನಮಗೆ ಬಾಧಿಸ್ತಾ ಇದೆ. ದಯಮಾಡಿ ಇವತ್ತೇನು ನೀವು ಪತ್ರಕರ್ತರು ಮತ್ತು ಇವತ್ತು ವಿದ್ಯುನ್ಮಾನ ಒಂದು ಎತ್ತರದ ಅಧಿಕಾರಿ ನೀವೇನು ಬರ್ತೀರಿ, ಆ ನಿಮ್ಮ ವಿದ್ಯುನ್ಮಾನದ ಮುಖಾಂತರ ಆ ಜನಪ್ರತಿನಿಧಿಗಳಿಗೆ ಮತ್ತು ಸಂಬಂಧಪಟ್ಟಂತ ಆಡಳಿತ ಅಧಿಕಾರಿಗಳಿಗೆ ತಲುಪುವ ನಿಟ್ಟಿನಲ್ಲಿ ಇದಾಗಲಿ ಇಲ್ಲಿ ಏನು ವಿದ್ಯಾರ್ಥಿಗಳಿಗೆ ಇವರು ಒಂದು ಆಟೋಟೋಪವನ್ನು ಪ್ರದರ್ಶನ ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ಕಳಂಕವನ್ನು ತರ್ತಾ ಇರತಕ್ಕಂಥ ಒಂದು ಕಾರ್ಯ ಇದು ಸಲ್ಲದು. ಇದನ್ನು ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಖಂಡಿಸದೆ ಮುಂದಿನ ದಿನಗಳಲ್ಲಿ ಅದನ್ನ ತೀವ್ರವಾದ ಹೋರಾಟವನ್ನ ನಮ್ಮ ಸಂಸ್ಥೆಯಲ್ಲಿ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಮಾಡಿದೆ. ದಯಮಾಡಿ ಇವತ್ತೇನು MUJ ಶಿಕ್ಷಣ ಸಂಸ್ಥೆ ಇದೆ, ಆ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತೆ ಯಾರೇ ಇರ್ಬೋದು ಬಂದು ಆ ವಿದ್ಯಾರ್ಥಿಗಳಿಗೆ ನೆರವನ್ನು ನೀಡಿ ಅವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ಕೂಗು ಬರೀ ಇವತ್ತೇನು ರಾಜ್ಯ ಅಲ್ಲ, ವಿದ್ಯಾರ್ಥಿಗಳ ಕೂಗು ಇವತ್ತು ರಾಜ್ಯ ಮತ್ತು ದೇಶಕ್ಕೆ ಇವತ್ತು ತಲುಪ್ತದೆ. ಆ ಕೂಗು ದೇಶವ್ಯಾಪಿ ಚಳುವಳಿಗಳನ್ನಾಗಂತ ಒಂದು ಪ್ರಸಂಗ MUJ ಶಿಕ್ಷಣ ಸಂಸ್ಥೆ ತರೋದು ಬೇಡ. ಹಾಗಾಗಿ ದಯಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಮಾನವ ಹಕ್ಕುಗಳ ಜಾಗೃತಿ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಮೇತನಹಳ್ಳಿ ಲಕ್ಷ್ಮಣ ಸಿಂಗ್ ಅಂತ ಹೇಳಿ ಹೇಳ್ತೀನಿ.